ಜಸ್ಟ್ ಅರ್ಧ ಗಂಟೆಯಲ್ಲಿ ಇನ್ಸ್ಟೆಂಟಾಗಿ ಇಡ್ಲಿ ವಡೆ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ಚಟ್ನಿ ಸಹ ಮಾಡ್ಕೊಬಿಡ್ಬೋದು. ಇದಕ್ಕೆ ಯಾವುದೇ ಅಕ್ಕಿ ಬೇಳೆ ನೆನೆಸಿ ರುಬ್ಬಿ ಹಾಗೆ ಫರ್ಮೆಂಟೇಷನ್ಗೆ ಇಡೋದೆಲ್ಲ ಏನೂ ಬೇಡ. ಬೆಳಿಗ್ಗೆ ಎದ್ದ ತಕ್ಷಣ ಶುರು ಮಾಡಿದ್ರೂ ಜಸ್ಟ್ 30ರಿಂದ 40 ನಿಮಿಷದೊಳಗಡೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಮಾಡೋದಂತೂ ತುಂಬಾ ಸುಲಭ. ಬನ್ನಿ ಹೇಗೆ ಮಾಡೋದು ಅಂತ ಈಗ ಶುರು ಮಾಡೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನಾನು ತೆಳು ಅವಲಕ್ಕಿ ತೊಗೊಂಡಿದ್ದೀನಿ, ಯಾವ್ದು ಬೇಕಾದರೂ ತೊಗೊಳ್ಬೋದು. ಇದಕ್ಕೆ ನೀರನ್ನು ಹಾಕಿ 1-2 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಧೂಳೆಲ್ಲ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ 10 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಮತ್ತು ಇನ್ನೊಂದು ಬೌಲಲ್ಲಿ ಇಲ್ಲಿ 2 ಕಪ್ ಆಗುವಷ್ಟು ಸೂಜಿ ರವೆ ಅಥವಾ ಉಪ್ಪಿಟ್ಟು ಮಾಡೋದಕ್ಕೆಲ್ಲ ಬಳಸ್ತೀವಲ್ಲ ಬಾಂಬೆ ರವೆ, ಅದನ್ನು ತೊಗೊಂಡಿದ್ದೀನಿ. ನೀವು ಇಡ್ಲಿ ರವೆ ಇದ್ರೂ ಬಳಸ್ಬೋದು. ಅದು ಒಂದು ಸ್ವಲ್ಪ ಹೊತ್ತು ನೆನೆಸ್ಬೇಕಾಗುತ್ತೆ, ಒಂದು 30 ನಿಮಿಷ. ಈ ಬಾಂಬೆ ರವೆ ಆದರೆ ನಿಮ್ಗೊಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಅದು ನೆನೆಯೋ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಒಂದು 4 ಒಣಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿ ನಿಧಾನಕ್ಕೆ ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಗೂ 2 ಹಣ್ಣಾಗಿರೋ ಅಂಥ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತಾ ಬನ್ನಿ. ಸುಮಾರು ಇಲ್ಲಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಇಲ್ಲಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಿದೆ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿ ಇದು ಒಂಚೂರು ಆರಬೇಕು. ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಸಕ್ಕತ್ತಾಗಿರೋ ಅಂಥ ಚಟ್ನಿ ರೆಡಿ ಆಯಿತು. ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಡೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆಗೆ ಮೆಣಸಿನ್ಕಾಯಿ ಹಾಗೆ ಫ್ರೆಶ್ ಆಗಿರೋ ಅಂಥ ಕರಿಬೇವು, ಒಂಚೂರು ಸಾಸಿವೆ ಹಾಕಿ ಆ ಒಗ್ಗರಣೆನ ಮಿಕ್ಸ್ ಮಾಡಿದ್ದೀನಿ. ಈ ಕಡೆ ಒಂದು 10 ನಿಮಿಷ ಆದಮೇಲೆ ನೋಡಿ, ರವೆ ಎಲ್ಲ ಚೆನ್ನಾಗಿ ನೆಂದಿದೆ, ಅವಲಕ್ಕಿ ಸಹ ನೆಂದಿದೆ. ಈ ರೀತಿ ಸಾಫ್ಟಾಗಿ ಆಗಬೇಕು. ಈಗ ಈ ಅವಲಕ್ಕಿನ ಮಾತ್ರ ನಾನು ಈ ರೀತಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಬೇಕಾಗಿರೋಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು. ತುಂಬ ನೀರು ಮಾಡೋಕ್ಕೆ ಹೋಗಬೇಡಿ, ಆದರೆ ಫೈನ್ ಪೇಸ್ಟಾಗಿ ಈ ರೀತಿ ರುಬ್ಕೊಂಡಿರಬೇಕು. ರವೆ ಎಲ್ಲ ರುಬ್ಬೋದು ಏನು ಬೇಕಾಗಿರಲ್ಲ. ರುಬ್ಬಿರೋ ಅಂಥ ಅವಲಕ್ಕಿ ಮಿಶ್ರಣನ ರವೆಗೆ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಅಗಲವಾಗಿರೋ ಅಂಥ ಪಾತ್ರೆ ತೊಗೊಂಡ್ರೆ ಬೆಟರ್. ಇಲ್ಲಿ ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆ ಅವಲಕ್ಕಿ ಜೊತೆ ರವೆ ಚೆನ್ನಾಗಿ ಬೆರಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿನೂ ನೋಡ್ಬೋದು, ಇಡ್ಲಿ ಮಾಡೋಕ್ಕೆಲ್ಲ ಗಟ್ಟಿಯಾಗೇ ಇರಬೇಕು. ಅದಕ್ಕೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ನೀರು ಸೇರ್ಸೋಕ್ಕೆ ಹೋಗಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ದೋಸೆ ಬ್ಯಾಟರ್ ರೆಡಿ ಆಗೋಯಿತು. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇನ್ನೊಂದು ಪದಾರ್ಥ ಹಾಕಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಎಲ್ಲವನ್ನು ರೆಡಿಯಾಗಿ ಇಟ್ಕೋಬೇಕು. ಈಗ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ನಾನಿಲ್ಲಿ 1/4 ಟೀ ಸ್ಪೂನ್ ಆಗೋಷ್ಟು ಈನೋನ ಹಾಕ್ಕೊಳ್ತಾ ಇದ್ದೀನಿ. ನಾವು ಇನ್ನೇನು ಪ್ಲೇಟ್ಗೆ ಹಾಕ್ತೀವಿ ಅಂದಾಗ ಈನೋನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈನೋ ಎಲ್ಲ ಹಾಕ್ಬಿಟ್ಟು ತುಂಬ ಹೊತ್ತು ಬಿಡೋದಕ್ಕೆಲ್ಲ ಹೋಗಬಾರ್ದು. ಈನೋ ಬದಲು ನೀವು ಅಡುಗೆ ಸೋಡಾ ಬೇಕಾದರೂ ಹಾಕ್ಬೋದು. 1/4 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ. ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಸಾಫ್ಟಾಗಿ ಬರುತ್ತೆ ಅಂತ. ಈಗ ಈ ಬ್ಯಾಟರ್ನ ನಾನು ಇಡ್ಲಿ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿ ಗಟ್ಟಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ನೀರು ಆಗಬಾರ್ದು, ಆಗ ಚೆನ್ನಾಗಿ ಬರೋದಿಲ್ಲ ಇಡ್ಲಿ. ಈ ಕಡೆ ಇಡ್ಲಿ ಪಾತ್ರೆಗೆ ನಾನು ಸ್ವಲ್ಪ ನೀರು ಹಾಕಿ
ಆಲ್ರೆಡಿ ಒಂದು 5 ನಿಮಿಷ ಸ್ಟೀಮ್ ಮಾಡೋದಕ್ಕೆ ಬಿಟ್ಟಿದ್ದೆ. ಈಗ ಇಡ್ಲಿ ಪ್ಲೇಟ್ಸ್ನ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ 10ರಿಂದ 12 ನಿಮಿಷ ಬೆಂದರೆ ಪರ್ಫೆಕ್ಟಾಗಿ ಆಗಿರುತ್ತೆ. ಇಡ್ಲಿ ಆಗೋ ಅಷ್ಟರಲ್ಲಿ ಜಸ್ಟ್ 10 ನಿಮಿಷದಲ್ಲಿ ವಡೆ ಹೇಗೆ ಮಾಡೋದು ನೋಡೋಣ. 2 ಕಪ್ ಆಗೋಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ನಂತರ 1 ಇಂಚ್ ಆಗೋಷ್ಟು ಶುಂಠಿನ ಈ ರೀತಿ ಕಟ್ ಮಾಡಿ ಸೇರಿಸಿದ್ದೀನಿ. 3 ಹಸಿಮೆಣಸಿನ್ಕಾಯಿ, ನಂತರ ತೆಂಗಿನಕಾಯಿ ಇದ್ದರೆ ಹಾಕ್ಕೊಳ್ಳಿ. 4-5 ಕಾಳು ಮೆಣಸನ್ನ ಕುಟ್ಬಿಟ್ಟು ಸೇರಿಸಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ನೀರೆಲ್ಲ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರವೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ಪು. 2 ಕಪ್ ನೀರು ತೊಗೊಂಡ್ರೆ 1 ಕಪ್ ರವೆ ಪರ್ಫೆಕ್ಟಾಗಿ ಆಗುತ್ತೆ. ರವೆನ ಹಾಕಿ ಒಂಚೂರು ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನಿಮಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಒಂಚೂರು ನೀರಿನ ಅಂಶ ಇರಬಾರ್ದು. ಈ ರೀತಿ ಗಟ್ಟಿಯಾಗಿ ಆದಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಒಳ್ಳೆ ಪರ್ಫೆಕ್ಟ್ ಶೇಪ್ ಬರುತ್ತೆ ಅಂತ. ಇದು ಆಪ್ಷನಲ್, ಇಲ್ಲ ಅಂದ್ರೂ ಚೆನ್ನಾಗೇ ಬರುತ್ತೆ. ಕೈಗೆಲ್ಲ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2-3 ನಿಮಿಷ ನಾದ್ಕೊಳ್ಳಿ. ನಮಗೆ ರವೆ ಅಂತ ಗೊತ್ತಾಗಬಾರ್ದು, ಹಿಟ್ಟಿನ ರೀತಿಲಿರಬೇಕು. ಅದರಿಂದ ಚೆನ್ನಾಗಿ ನಾದಬೇಕಾಗುತ್ತೆ. ನಿಮ್ಗೆ ಸ್ವಲ್ಪ ಡ್ರೈ ಅನಿಸಿದ್ರೆ 1 or 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಾದ್ಕೊಳ್ಳಿ. ಈಗ ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ವಡೆ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಆಯ್ಲಿ ಅನಿಸಲ್ಲ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಈ ವಡೆ. ಬ್ರೇಕ್ಫಾಸ್ಟ್ಗೆಲ್ಲ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಎಲ್ಲ ವಡೆ ಶೇಪ್ ಮಾಡಿಟ್ಕೊಂಡು ಈ ಕಡೆ ಎಣ್ಣೆ ಮೀಡಿಯಮ್ ಆಗಿ ಕಾದಿರೋ ಅಂಥ ಎಣ್ಣೆಗೆ ಒಂದೊಂದೇ ಬಿಡಬೇಕಾಗುತ್ತೆ. ನೋಡಿ, ಬಿಟ್ಟ ಮೇಲೆ ಒಂದು 30ರಿಂದ 40 ಸೆಕೆಂಡ್ ಅದೇನು ಟಚ್ ಮಾಡೋಕ್ಕೆ ಹೋಗಬೇಡಿ, ಅದು ಹಾಗೇ ಇರಲಿ. ಲೈಟಾಗಿ ಬಣ್ಣ ಬಂದಮೇಲೆ ಇನ್ನೊಂದನ್ನು ಬಿಡ್ತಾ ಇದ್ದೀನಿ. ನೋಡಿ, ಒಳ್ಳೆ ಗೋಲ್ಡನ್ ಬ್ರೌನ್ ಬರುತ್ತೆ. ಆ ಕಡೆ ಈ ಕಡೆ ತಿರುಗಿಸ್ಕೊಂಡು 2 ಕಡೆನೂ ಇವನ್ನಾಗಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪನೂ ಆಯ್ಲಿ ಅನಿಸಲ್ಲ, ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಇದೇ ರೀತಿ ನೆಕ್ಸ್ಟ್ ಬ್ಯಾಚಲ್ಲೂ ಎಲ್ಲ ವಡೆನೂ ಹಾಕ್ಕೊಂಡು ಸುಟ್ಕೊಂಡು ಪಕ್ಕಕ್ಕೆ ಇಟ್ಟಿದ್ದೀನಿ. ನಿಮ್ಗೊಂದು ಕಪ್ಗೆ ಸುಮಾರು 15ರಿಂದ 18 ವಡೆ ಆಗಿತ್ತು ಇಲ್ಲಿ. ಈ ಕಡೆ ಸುಮಾರು 10 ನಿಮಿಷ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡಿದ್ದೆ. ಆಮೇಲೆ ಇಮಿಡಿಯೇಟಾಗಿ ತೆಗಿಯೋಕ್ಕೆ ಹೋಗಬಾರ್ದು. ನೋಡಿ, ಈ ರೀತಿ ಇಡ್ಲಿ ಪ್ಲೇಟ್ ಕೈಯಲ್ಲಿ ತಗೊಳ್ಳೋ ಥರ ಒಂದು 5 ನಿಮಿಷ ಬಿಡಿ ಆರೋದಕ್ಕೆ. ಆಗ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಬಿಸಿಲೇ ತೆಗಿಯೋದಕ್ಕೆ ಹೋಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಇಡ್ಲಿನೂ ನಾನು ಇದೇ ರೀತಿ ತೆಗೆದು ಹಾಕ್ತಾ ಇದ್ದೀನಿ. ಇದೊಂದೇ ಅಲ್ಲ, ಇನ್ನೂ ಹಲವಾರು ರೀತಿಯ ಇಡ್ಲಿ ಆ್ಯಂಡ್ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೋಡಿ, ಬೆಳಿಗ್ಗೆ ಎಷ್ಟೇ ಲೇಟಾದರೂ ಜಸ್ಟ್ 30ರಿಂದ 40 ನಿಮಿಷದಲ್ಲಿ ಈ ಇಡ್ಲಿ, ವಡೆ, ಚಟ್ನಿ ಎಲ್ಲನೂ ಮಾಡ್ಕೊಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಒಂದೊಳ್ಳೆ ರೆಸಿಪಿ. ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ವಡೆನೂ ಅಷ್ಟೇ, ಮೇಲೆಲ್ಲ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಈ ಚಟ್ನಿ ಆಗಲಿ ಅಥವಾ ಕಾಯಿ ಚಟ್ನಿ ಆಗಲಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಕಾಯಿ ಚಟ್ನಿ ರೆಸಿಪಿನೂ ನನ್ನ ಚಾನಲ್ನಲ್ಲಿ ಇದೆ, ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಇಡ್ಲಿ ಜೊತೆ. ಇಂಟ್ರೆಸ್ಟ್ ಇರೋರು ನೋಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ. Thank you so much for watching.